ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕುರಟ್ಟಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಟಳ್ಳಿ ಸಮೀಪ ಪಾದಯಾತ್ರಿಗಳು ಬರುವಾಗ ಕಾಡಾನೆಗಳ ಹಿಂಡೆ ರಸ್ತೆ ದಾಟುತ್ತಿದ್ವು. ಇದನ್ನು ಗಮನಿಸಿದ ಸ್ಥಳೀಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾದಯಾತ್ರಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ತಿಳಿಸಿ ಕಾಡಾನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಿ ಕಾಡಿನತ್ತ ತೆರಳಿದ ಬಳಿಕ ಪಾದಯಾತ್ರಿಗಳು ತೆರಳಲು ಅನುವು ಮಾಡಿಕೊಟ್ಟರು. ಒಂದೆಡೆ ಮಹದೇಶ್ವರನ ಭಕ್ತರಿಗೆ ಚಿರತೆ ಹಾವಳಿ ಎದುರಾದರೆ ಮತ್ತೊಂದೆಡೆ ಕಾಡಾನೆಗಳು ರಸ್ತೆಯಲ್ಲೇ ಸಂಚಾರ ಮಾಡುತ್ತಿರುವುದರಿಂದ ಮಹದೇಶ್ವರ ದರ್ಶನಕ್ಕೆ ಬರುವ ಪಾದಯಾತ್ರಿ ಭಕ್ತರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ. ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಿದ್ದರೂ ಈಗ ಗುಂಪು ಗುಂಪಾಗಿ ಸಾಗಬೇಕಾಗಿರುವ ಪ್ರಸಂಗ ಬಂದಿದೆ. ಪಾದಯಾತ್ರಿಗಳು ಎಚ್ಚರ ತಪ್ಪಿದರೆ ಅನಾಹುತ ಖಚಿತ ಎಂದು ಹೇಳಲಾಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕುರಟ್ಟಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಟಳ್ಳಿ ಸಮೀಪ ಪಾದಯಾತ್ರಿಗಳು ಬರುವಾಗ ಕಾಡಾನೆಗಳ ಹಿಂಡೆ ರಸ್ತೆ ದಾಟುತ್ತಿದ್ವು. ಇದನ್ನು ಗಮನಿಸಿದ ಸ್ಥಳೀಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾದಯಾತ್ರಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ತಿಳಿಸಿ ಕಾಡಾನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಿ ಕಾಡಿನತ್ತ ತೆರಳಿದ ಬಳಿಕ ಪಾದಯಾತ್ರಿಗಳು ತೆರಳಲು ಅನುವು ಮಾಡಿಕೊಟ್ಟರು. ಒಂದೆಡೆ ಮಹದೇಶ್ವರನ ಭಕ್ತರಿಗೆ ಚಿರತೆ ಹಾವಳಿ ಎದುರಾದರೆ ಮತ್ತೊಂದೆಡೆ ಕಾಡಾನೆಗಳು ರಸ್ತೆಯಲ್ಲೇ ಸಂಚಾರ ಮಾಡುತ್ತಿರುವುದರಿಂದ ಮಹದೇಶ್ವರ ದರ್ಶನಕ್ಕೆ ಬರುವ ಪಾದಯಾತ್ರಿ ಭಕ್ತರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ. ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಿದ್ದರೂ ಈಗ ಗುಂಪು ಗುಂಪಾಗಿ ಸಾಗಬೇಕಾಗಿರುವ ಪ್ರಸಂಗ ಬಂದಿದೆ. ಪಾದಯಾತ್ರಿಗಳು ಎಚ್ಚರ ತಪ್ಪಿದರೆ ಅನಾಹುತ ಖಚಿತ ಎಂದು ಹೇಳಲಾಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕುರಟ್ಟಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಟಳ್ಳಿ ಸಮೀಪ ಪಾದಯಾತ್ರಿಗಳು ಬರುವಾಗ ಕಾಡಾನೆಗಳ ಹಿಂಡೆ ರಸ್ತೆ ದಾಟುತ್ತಿದ್ವು. ಇದನ್ನು ಗಮನಿಸಿದ ಸ್ಥಳೀಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾದಯಾತ್ರಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ತಿಳಿಸಿ ಕಾಡಾನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಿ ಕಾಡಿನತ್ತ ತೆರಳಿದ ಬಳಿಕ ಪಾದಯಾತ್ರಿಗಳು ತೆರಳಲು ಅನುವು ಮಾಡಿಕೊಟ್ಟರು. ಒಂದೆಡೆ ಮಹದೇಶ್ವರನ ಭಕ್ತರಿಗೆ ಚಿರತೆ ಹಾವಳಿ ಎದುರಾದರೆ ಮತ್ತೊಂದೆಡೆ ಕಾಡಾನೆಗಳು ರಸ್ತೆಯಲ್ಲೇ ಸಂಚಾರ ಮಾಡುತ್ತಿರುವುದರಿಂದ ಮಹದೇಶ್ವರ ದರ್ಶನಕ್ಕೆ ಬರುವ ಪಾದಯಾತ್ರಿ ಭಕ್ತರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ. ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಿದ್ದರೂ ಈಗ ಗುಂಪು ಗುಂಪಾಗಿ ಸಾಗಬೇಕಾಗಿರುವ ಪ್ರಸಂಗ ಬಂದಿದೆ. ಪಾದಯಾತ್ರಿಗಳು ಎಚ್ಚರ ತಪ್ಪಿದರೆ ಅನಾಹುತ ಖಚಿತ ಎಂದು ಹೇಳಲಾಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕುರಟ್ಟಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಟಳ್ಳಿ ಸಮೀಪ ಪಾದಯಾತ್ರಿಗಳು ಬರುವಾಗ ಕಾಡಾನೆಗಳ ಹಿಂಡೆ ರಸ್ತೆ ದಾಟುತ್ತಿದ್ವು. ಇದನ್ನು ಗಮನಿಸಿದ ಸ್ಥಳೀಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾದಯಾತ್ರಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ತಿಳಿಸಿ ಕಾಡಾನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಿ ಕಾಡಿನತ್ತ ತೆರಳಿದ ಬಳಿಕ ಪಾದಯಾತ್ರಿಗಳು ತೆರಳಲು ಅನುವು ಮಾಡಿಕೊಟ್ಟರು. ಒಂದೆಡೆ ಮಹದೇಶ್ವರನ ಭಕ್ತರಿಗೆ ಚಿರತೆ ಹಾವಳಿ ಎದುರಾದರೆ ಮತ್ತೊಂದೆಡೆ ಕಾಡಾನೆಗಳು ರಸ್ತೆಯಲ್ಲೇ ಸಂಚಾರ ಮಾಡುತ್ತಿರುವುದರಿಂದ ಮಹದೇಶ್ವರ ದರ್ಶನಕ್ಕೆ ಬರುವ ಪಾದಯಾತ್ರಿ ಭಕ್ತರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ. ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಿದ್ದರೂ ಈಗ ಗುಂಪು ಗುಂಪಾಗಿ ಸಾಗಬೇಕಾಗಿರುವ ಪ್ರಸಂಗ ಬಂದಿದೆ. ಪಾದಯಾತ್ರಿಗಳು ಎಚ್ಚರ ತಪ್ಪಿದರೆ ಅನಾಹುತ ಖಚಿತ ಎಂದು ಹೇಳಲಾಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕುರಟ್ಟಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಂಟಳ್ಳಿ ಸಮೀಪ ಪಾದಯಾತ್ರಿಗಳು ಬರುವಾಗ ಕಾಡಾನೆಗಳ ಹಿಂಡೆ ರಸ್ತೆ ದಾಟುತ್ತಿದ್ವು. ಇದನ್ನು ಗಮನಿಸಿದ ಸ್ಥಳೀಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾದಯಾತ್ರಿಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ತಿಳಿಸಿ ಕಾಡಾನೆಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಿ ಕಾಡಿನತ್ತ ತೆರಳಿದ ಬಳಿಕ ಪಾದಯಾತ್ರಿಗಳು ತೆರಳಲು ಅನುವು ಮಾಡಿಕೊಟ್ಟರು. ಒಂದೆಡೆ ಮಹದೇಶ್ವರನ ಭಕ್ತರಿಗೆ ಚಿರತೆ ಹಾವಳಿ ಎದುರಾದರೆ ಮತ್ತೊಂದೆಡೆ ಕಾಡಾನೆಗಳು ರಸ್ತೆಯಲ್ಲೇ ಸಂಚಾರ ಮಾಡುತ್ತಿರುವುದರಿಂದ ಮಹದೇಶ್ವರ ದರ್ಶನಕ್ಕೆ ಬರುವ ಪಾದಯಾತ್ರಿ ಭಕ್ತರು ಬಹಳ ಎಚ್ಚರಿಕೆಯಿಂದ ಬರಬೇಕಾಗಿದೆ. ಒಂಟಿಯಾಗಿ ಅಥವಾ ಬೈಕ್ನಲ್ಲಿ ಸವಾರ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಿದ್ದರೂ ಈಗ ಗುಂಪು ಗುಂಪಾಗಿ ಸಾಗಬೇಕಾಗಿರುವ ಪ್ರಸಂಗ ಬಂದಿದೆ. ಪಾದಯಾತ್ರಿಗಳು ಎಚ್ಚರ ತಪ್ಪಿದರೆ ಅನಾಹುತ ಖಚಿತ ಎಂದು ಹೇಳಲಾಗ್ತಿದೆ.